ರೈತರವರು ಹೇಳ್ತಾರೆ, ರೈತರು ಅಲ್ಲಿ ಬಂದು ಹುಟ್ಟೋಡಿದವ್ರು ಹೇಳ್ತಾರೆ, ಸರ್ ಸರ್ಕಾರ ಇಲ್ಲಿವರೆಗೂ ಏನಿಲ್ಲ, ಬಂದಿದ್ದಾರೆ, ಬರೀ ಪರಿಶೀಲನೆ ಮಾಡ್ತಾ ಇದ್ದಾರೆ. ಬರೀ ಪರಿಶೀಲನೆ ಆಗಿದೆ ಹೊರತು ಇನ್ನವರೆಗೂ ನಮಗೆ ಏನು ಪರಿಹಾರ ಸಿಕ್ಕಿಲ್ಲ. ತಕ್ಷಣ ಪರಿಹಾರ ಸಿಗ್ತಕ್ಕಂಥದ್ದು ಆಗಬೇಕು ಅಂತ ಅವ್ರು ಕಡೆ ವಿನಂತಿ ಮಾಡಿದ್ರು. ಸರ್ ಮನೆಯಲ್ಲೆಲ್ಲ ಕಷ್ಟ ಇದೆ, ನಮ್ಮ ಕಷ್ಟಗಳು ಯಾರು ಪರಿಹಾರ ಮಾಡ್ತಾರೆ? ಆವಾಗ ನಿಖಿಲ್ ಸಾಹೇಬರಿಗೆ ಹೇಳ್ತಾ ಇದ್ರು, ನಮ್ಮ ತಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ನಮಗೆ ಕೂಡಲೇ ಅವಾಗ ನಮ್ಮಿಂದ ದುಡ್ಡು ಬಂದಿತ್ತು. ಬಂಡೆಪ್ಪ ಕಾಶಂಪುರ ಅವ್ರಿಗೂ ಹೇಳಿದ್ರು, ಸರ್ ತಾವು ಸಚಿವರಿದ್ದಾಗ ನಮಗೆ ರೈತರಿಗೆ ಇಮಿಡಿಯೇಟ್ ಆಗಿ ದುಡ್ಡು ಬಂದಿತ್ತು. ಈಗ ಇನ್ನೂವರೆಗೂ ದುಡ್ಡು ಬರೀ ಪರಿಶೀಲನೆ ಆಗ್ತಾ ಇದೆ, ಅವ್ರು ಬರ್ತಾ ಇದ್ದಾರೆ, ಇವ್ರು ಬರ್ತಾ ಇದ್ದಾರೆ, ಬರೀ ಪರಿಶೀಲನೆ ಮಾಡ್ತಾ ಇದ್ದಾರೆ, ಪರಿಹಾರ ಏನು ಬರ್ತಾ ಇಲ್ಲ. ನಾನು ಹೇಳ್ತಕ್ಕಂಥ ವಿಷಯ ಏನಂದರೆ, NDRF ಅಲ್ಲಿ ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫಂಡ್ ಅಲ್ಲಿ ಆಲ್ರೆಡಿ ದೇರ್ ಇಸ್ ಎ ಫಂಡ್. ಸ್ಟೇಟ್ ಸರ್ಕಾರದಲ್ಲಿ ಇವ್ರ ರಕ್ಷಕರು ಇಷ್ಟು ದುಡ್ಡು ಅಂತಿದೆ, ಅಂಡ್ SDRF ಅಲ್ಲಿ ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡ್ ಅಲ್ಲಿ ಇಷ್ಟು ದುಡ್ಡು ಅಂತ ಇರ್ತದೆ. ಇಮಿಡಿಯೇಟ್ ಆಗಿ ಆಗ್ಲೇ ಪರಿಶೀಲನೆ ಮಾಡಿ ಏನು ವರದಿಗಳು ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು, ಪ್ರತಿಯೊಂದು ಡಿಸ್ಟ್ರಿಕ್ಟ್ ತಲಾಟೆಯಿಂದ ತಗೊಂಡು ಏನು ಕೊಟ್ಟಿದ್ದಾರೆ. ಆ ವರದಿ ಪ್ರಕಾರ ಕೂಡಲೇ ಅಟ್ಲೀಸ್ಟ್ ಒಂದು ಕಿಸ್ತು ಒಂದು ಕಂತಾರೆ ಆಯ್ತು, ನೀವು ನಿರ್ಧಾರ ಮಾಡಿ, 50,000 ಕೊಡ್ತೀವಿ, 25,000 ಕೊಡ್ತೀವಿ, 40,000 ಕೊಡ್ತೀವಿ, ನಿರ್ಧಾರ ಮಾಡಿ. ಆದ್ರೆ ಒಂದು ಕಂತದ ಅಟ್ಲೀಸ್ಟ್ ಒಂದು 50,000 ಕೂಡಲೇ ಫಸ್ಟ್ ಎಲ್ಲ ಅಕೌಂಟ್ಗೆ ದುಡ್ಡು ಹಾಕ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು. ಒಂದು ವಿಷಯ ನಮಗೆ ಗೊತ್ತಿದೆ, 2018 ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರಿದ್ದಾಗ 25,000 ರೂಪಾಯಿ ಪರ್ ಹೆಕ್ಟರ್ ಕೊಟ್ಟಿದ್ರು. ಈಗ ಏನು ಸರ್ಕಾರ ನನಗೇನು ತಿಳಿದು ಬಂದಿರೋ ಪ್ರಕಾರ 25,000 20,000 ಏನೋ ಕೊಡ್ಬೇಕಂತ ಏನೋ ನಿರ್ಧಾರ ಮಾಡಿದ್ರೆ, 8 ವರ್ಷದ ಹಿಂದೆ 25,000 ಕೊಟ್ಟಿದ್ದು. ಈಗೆಲ್ಲ ಬೆಳೆ ಎಲ್ಲ ಏನಾಗಿದೆ ಅಂತ ತಮಗೂ ಪರಿಸ್ಥಿತಿ ತಮಗೂ ಗೊತ್ತಿದೆ. ಈಗೆಲ್ಲ ಜೀವನ ಎಲ್ಲ ಎಷ್ಟು ಕಷ್ಟ ಆಗಿದೆ. ಆ ಟೈಮಲ್ಲಿ ಇನ್ನೂ ಜ್ಞಾಪಕ ಇದೆ ನನಗೆ, ಒಂದೊಂದು ಮನೆಗಳು ಕುಮಾರಸ್ವಾಮಿ ಅವರಿದ್ದಾಗ ಒಂದೊಂದು ಮನೆಗಳು ಕೂಡ 10 ಲಕ್ಷ ರೂಪಾಯಿ ಕೊಟ್ಟಿದ್ರು. 10 ಲಕ್ಷ ರೂಪಾಯಿ ಮನೆಗಳಿಗೆ ಕೊಡೋದಲ್ಲದೆ ಜೊತೆಗೆ ಆ ಮನೆ ವಾಪಸ್ ಕಟ್ಸ್ಕೊಡೋರು 1 ವರ್ಷವರೆಗೂ ಆ ಬಾಡಿಗೆ ಕೂಡ 5,000 ರೂಪಾಯಿ ಕೊಟ್ಟಿದ್ರು. ಇಲ್ಲಿ ಸುಮಾರು 500ರಿಂದ 1,000 ಮನೆಗಳು ಬಿದ್ದೋಗಿದ್ದಾವೆ, ಬ್ರಿಡ್ಜ್ಗಳು ಬಿದ್ದೋಗಿದ್ದಾವೆ, ಭೂಮಿ ಕುಸಿತ ಆಗಿದೆ, ಎಷ್ಟು ಅನ್ಯಾಯ ಆಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಕೂಡಲೇ ಗಮನ ಹರಿಸಿ ಇಮಿಡಿಯೇಟ್ ಆಗಿ ಫಸ್ಟ್ ಪರಿಹಾರ, ಫಸ್ಟ್ ಮಾತನ್ನು ಬಿಡಬೇಕು, ಪರಿಶೀಲನೆಯನ್ನು ಮಾಡೋದು ಬಿಡಬೇಕು, ಪರಿಹಾರನ ಕೊಡೋದು ಮಾಡಬೇಕು. ಬರೀ ಪರಿಶೀಲನೆ ವರದಿ ಬರ್ಬೇಕಂದ್ರೆ ಅಷ್ಟು ಒಳಗಡೆ ಬದುಕಬೇಕಲ್ಲ, ರೈತರು ಬದುಕಬೇಕಲ್ಲ. ಫಸ್ಟ್ ನಿತ್ಯ ಜೀವನ ನಡೆಸಕ್ಕೆ ಬದುಕಕ್ಕೆ ಒಂದು ಕಿಸ್ತು ಅವ್ರ ಅಕೌಂಟಲ್ಲಿ ದುಡ್ಡು ಬಂದ್ರೆ ಅವ್ರು ಅಟ್ಲೀಸ್ಟ್ ಎದೆ ಹೇಳ್ತಾರೆ, ಸ್ವಲ್ಪ ಅಟ್ಲೀಸ್ಟ್ ಅವ್ರ ಅಹಂಕಾರ ಅನ್ನೋದು ಕಮ್ಮಿ ಆಗ್ತಕ್ಕಂಥ ಕೆಲಸ ಆಗ್ತದೆ. ನಮ್ಗೆ ಗೊತ್ತಿದೆ, ಈಗಾಗಲೇ 3 ವರ್ಷದಿಂದ ಈಗ ಅಟ್ಲೀಸ್ಟ್ ಇಂಟ್ರೆಸ್ಟ್ ರೇಟ್ ಏನಿದೆ ರೈತರ ಮೇಲೆ, ಆ ಇಂಟ್ರೆಸ್ಟ್ ಪಾರ್ಟ್ ರಿಲೀಫ್ ಕೊಡ್ಬೇಕು. ಎಲೆಕ್ಟ್ರಿಸಿಟಿ ಬಿಲ್ ಏನು ತಗೋತಾ ಇದ್ದಾರೆ, ಇವ್ರು ಮಾತನಾಡ್ಬೇಕಾದ್ರೆ ಹೇಳಿದ್ರು ರೈತರು, ನಿಖಿಲ್ ಕುಮಾರಸ್ವಾಮೀಜಿ ಅವ್ರ ಜೊತೆ ನಮ್ಮ ಅಧ್ಯಕ್ಷರ ಹತ್ರ ಹೇಳಿದ್ರು, ಸರ್ ಅಟ್ಲೀಸ್ಟ್ ನಮ್ದು ಎಲೆಕ್ಟ್ರಿಸಿಟಿ ಬಿಲ್ ನೀವು ತಮ್ಮ ತಂದೆಯವರಿದ್ದಾಗ ನಮ್ಗೆ ಎಲೆಕ್ಟ್ರಿಸಿಟಿ ಬಿಲ್ ರಿಲೀಫ್ ಕೊಟ್ಟಿದ್ರಿ, ಎಲೆಕ್ಟ್ರಿಸಿಟಿ ಬಿಲ್ ರಿಲೀಫ್ ಕೊಡಿ ನಮ್ಗೆ 3 ವರ್ಷದ್ದು ಅಂತ ಅದನ್ನು ಕೂಡ ಕೇಳಿದ್ರು. ಸೊ ಅದರಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಇದೆಲ್ಲ ರಿಲೀಫ್ ಕೊಟ್ಟು ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡಬೇಕು. ಬರೀ ರೈತರು ನಮ್ದು ಬೆನ್ನೆಲುಬು, ರೈತರು ಅನ್ನದಾತರು, ಹಾಡಗಳೆಲ್ಲ ಹಾಕೊಂಡು ದೊಡ್ಡ ಕಾರ್ಯಕ್ರಮ ಮಾಡೋದು ದೊಡ್ಡದಲ್ಲ. ಆ ರೈತರಿಗೋಸ್ಕರ ಯೋಜನೆಗಳು ಮಾಡಿ ಪರಿಹಾರ ನೀಡ್ತಕ್ಕಂಥದ್ದು ಬಹಳ ಮುಖ್ಯವಾದ ವಿಷಯ. ಸರ್ಕಾರ ಇವತ್ತು ನಮ್ಗೆ ಗೊತ್ತಿದೆ, ಇಲ್ಲಿ ಸರ್ಕಾರದವರು ಕೂಡ ಬರೀ ಹೇಳ್ತಾನೆ ಇದ್ದಾರೆ, ಆದ್ರೆ ಇಲ್ಲಿವರೆಗೂ ಯಾರ ಅಕೌಂಟ್ಗೂ 1 ರೂಪಾಯಿನೂ ಬಂದಿಲ್ಲ. ಕೂಡಲೇ ಸರ್ಕಾರ ದುಡ್ಡು ಹಾಕ್ಬೇಕಂತ ಕೆಲಸ ನಮ್ಮ ಮನವಿ ಇದೆ, ಆಗ್ರಹ ಇದೆ, ಒತ್ತಾಯಿಸಿ ನೆಕ್ಸ್ಟ್ ನಮ್ಮ ನಿಖಿಲ್ ಕುಮಾರಸ್ವಾಮೀಜಿಯವರು ನಮ್ಮ ಮುಂದಿನ ಮುಖ್ಯಮಂತ್ರಿಗಳು ಮಾತಾಡ್ತಾರಂತ ಮಾತು ಹೇಳ್ತಾರೆ.